ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ನಾವಿಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1ನಲ್ಲಿ 4 ಹುದ್ದೆ ಮತ್ತು ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 61,300ರಿಂದ 1,12,900 ತನಕ ಒಂದು ವೇತನ ಇರುತ್ತೆ. ನಂತರ ಸಹಾಯಕರ ಗ್ರೇಡ್ 1ನಲ್ಲಿ 11 ಹುದ್ದೆ, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 44,425ರಿಂದ 83,700 ತನಕ ಒಂದು ವೇತನ ಇರುತ್ತೆ. ನಂತರ ಮೂರನೇದಾಗಿ ಅಟೆಂಡರಲ್ಲಿ 2 ವೇಕೆನ್ಸಿನ ಇವರು ಕನ್ಫರ್ಮ್ ಮಾಡಿದ್ದು, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 37,500ರಿಂದ 76,100 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ, ಮತ್ತು ಇಲ್ಲಿ ಗ್ರೂಪ್ ಎಯಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಂದ್ರೆ ವೀಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ನೋಡಿ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸಹಾಯಕ ಗ್ರೇಡ್ 1 ಮತ್ತು ಗ್ರೂಪ್ ಸಿ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ತಿಳಿಸಿರೋಕೆ. ಕಲ್ಯಾಣ ಕರ್ನಾಟಕದಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1ನಲ್ಲಿ 11 ಹುದ್ದೆ, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 61,300ರಿಂದ 1,12,900 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ನಂತರ ಸಹಾಯಕರ ಗ್ರೇಡ್ 1ನಲ್ಲಿ 34 ಹುದ್ದೆ, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 44,425ರಿಂದ 83,700 ತನಕ ಇವರೊಂದು ವೇತನ ಶ್ರೇಣಿ ಇರುತ್ತೆ. ಓಕೆ, ನಂತರ ಅಟೆಂಡರಲ್ಲಿ 8 ಹುದ್ದೆ, ಇವರೊಂದು ವೇತನ ಶ್ರೇಣಿ ತಿಂಗಳಿಗೆ 37,500ರಿಂದ 76,100 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ಓಕೆ, ನಂತರ ಇಂಪಾರ್ಟೆಂಟ್ ದಿನಾಂಕಗಳನ್ನ ನೋಡ್ತಾ ಹೋಗೋದಾದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 21/1/2025ಕ್ಕೆ ಓಪನ್ ಆಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/12/2025 ಸಂಜೆ 5:30 ಗಂಟೆ ಒಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕವನ್ನು ನೋಡೋದಾದರೆ 15/1/2026ಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತೀವಿ ಅಂತ ತಿಳಿಸಿದ್ದಾರೆ. ಓಕೆ, ಇದು ತಾತ್ಕಾಲಿಕ ಡೇಟ್ ಆಗಿರುತ್ತೆ. ಓಕೆ, ನಂತರ ಅರ್ಜಿ ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ಎದುರಾದಲ್ಲಿ ಅಭ್ಯರ್ಥಿಗಳು ಇಲ್ಲಿ ಕಾಣ್ತಿರುವಂಥ ಹೆಲ್ಪ್ಲೈನ್ ನಂಬರ್ಗೆ ನೀವು ಡಯಲ್ ಮಾಡ್ಬೋದು. 8310460727 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ನ ತಗೋಬೋದು. ಓಕೆ, ಇಲ್ಲಿ ಈ ಹುದ್ದೆಗಳ ವರ್ಗೀಕರಣವನ್ನು ನೀವು ನೋಡ್ಬೋದು. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಇಲ್ಲಿ ಕ್ಯಾಟಗರಿ ವೈಸಲ್ಲಿ ಡಿವೈಡ್ ಮಾಡಿ ತಿಳಿಸಿದ್ದಾರೆ. ನೀವು ಬೇಕಾದರೆ ಇದನ್ನು ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಓಕೆ, ನಂತರ ಆಯ್ಕೆ ವಿಧಾನವನ್ನು ನೋಡೋದಾದರೆ, ಇಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಮತ್ತು ಸಹಾಯಕರು ಗ್ರೇಡ್ 1 ಹುದ್ದೆಗಳು ಈ 2 ಗಂಟೆಗಳ ಅವಧಿಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಮತ್ತು ಸಹಾಯಕರು ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರಿ ವಿಷಯಗಳಿಗೆ 50 ಅಂಕಗಳು, ಭಾರತ ಸಂವಿಧಾನ 25 ಅಂಕಗಳು, ಬ್ಯಾಂಕ್ ಅಥವಾ ಸಂಸ್ಥೆಯ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತುಗಳಿಗೆ ಸಂಬಂಧಿಸಿದಂತೆ 25 ಅಂಕಗಳು ಇರುತ್ತೆ. ಓಕೆ, ಮತ್ತು ಇಲ್ಲಿ ನಿಮಗೆ 200 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಮತ್ತು ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ರಚಿಸಲಾದ ಅರ್ಹತೆ ಅಂದರೆ ಮೆರಿಟ್ ಲಿಸ್ಟ್ ಪಟ್ಟಿಯನ್ನು ಇವರು 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳನ್ನು 85%ಕ್ಕೆ ಇಳಿಸಿ ಉಳಿದ 15% ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು. ಈ ರೀತಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳನ್ನು ಒಟ್ಟುಗೂಡಿಸಿ ಆಯಾ ವರ್ಗಗಳ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ರಚಿಸಲಾಗುವುದು ಅಂತ ತಿಳಿಸಿದರು. ನಂತರ ಅಟೆಂಡರ್ ಹುದ್ದೆಗೆ ನಿಮಗೆ 1 ಗಂಟೆ ಅವಧಿ ಇರುತ್ತೆ. ಓಕೆ, ಲಿಖಿತ ಪರೀಕ್ಷೆ ಇರುತ್ತೆ. ನಂತರ ಸಂದರ್ಶನದ ಮೂಲಕ ಇವರು ನಿಮ್ಮ ಆಯ್ಕೆನ ಮಾಡ್ಕೋತಾರೆ. ಇಲ್ಲಿ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ 100 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಇದರೊಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ಕನ್ನಡ ಭಾಷೆ 50 ಅಂಕಗಳಿಗಿರುತ್ತೆ, ಸಾಮಾನ್ಯ ಜ್ಞಾನ 50 ಅಂಕಗಳಿಗಿರುತ್ತೆ. ಓಕೆ, ಸೊ ಟೋಟಲ್ ಆಗಿ 100 ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. 1 ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಓಕೆ, ಇಲ್ಲೂ ಸಹ ನಿಮ್ಮ ಆಯ್ಕೆಯನ್ನು ನೋಡೋದಾದರೆ, ಅಟೆಂಡರ್ ಹುದ್ದೆಗೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ರಚಿಸಲಾದ ಅರ್ಹತಾ ಅಥವಾ ಮೆರಿಟ್ ಲಿಸ್ಟ್ ಪಟ್ಟಿಯ ಪ್ರಕಾರ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳನ್ನು 85%ಕ್ಕೆ ಇಳಿಸಿ ಉಳಿದ 15% ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು. ಈ ರೀತಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳನ್ನು ಒಟ್ಟುಗೂಡಿಸಿ ಆಯಾ ವರ್ಗಗಳ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿ ಫೈನಲ್ ಸೆಲೆಕ್ಷನ್ ಲೀಸ್ಟನ್ನು ಅವರು ರಚಿಸ್ತಾರೆ. ಓಕೆ, ಸೊ ಈ ರೀತಿ ನಿಮ್ಮ ಒಂದು ಸೆಲೆಕ್ಷನ್ ಲೀಸ್ಟ್ ಆಗುತ್ತೆ. ನಂತರ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಮೊದಲನೇದಾಗಿ ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕ ಗ್ರೇಡ್ 1 ಹುದ್ದೆಗೆ ನಿಮಗೆ 800 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ಇನ್ನು ಸಹಾಯಕರು ಗ್ರೇಡ್ 1ಗೆ 800 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ,
ಇನ್ನು ಅಟೆಂಡರ್ ಹುದ್ದೆಗೆ 500 ರು ಅಷ್ಟು ನಿಮಗೆ ಫೀಸ್ ಇರುತ್ತೆ. ಇನ್ನು ಇವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ 1600 ರು ಅಷ್ಟು ಫೀಸ್ ಇರುತ್ತೆ. ಇನ್ನು ಸಹಾಯಕರು ಗ್ರೇಡ್ 1 ಹುದ್ದೆಗೆ 1600 ರು ಅಷ್ಟು ಫೀಸ್ ಇರುತ್ತೆ. ಅಟೆಂಡರ್ ಹುದ್ದೆಗೆ 1000 ರು ಅಷ್ಟು ಫೀಸ್ ಇರುತ್ತೆ. ಓಕೆ, ಇಲ್ಲಿ ಒಂದೊಂದು ಹುದ್ದೆಗೆ ಒಂದೊಂದು ಅರ್ಜಿ ಶುಲ್ಕವನ್ನು ಇವರು ನಿಗದಿಪಡಿಸಿರ್ತಾರೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ಓಕೆ, ಮತ್ತು ಇದನ್ನು ಹೊರತುಪಡಿಸಿ ನೀವು ಚೆಕ್, DD, ಮನಿ ಆರ್ಡರ್, ಪೋಸ್ಟ್ ಆರ್ಡರ್ ಮೂಲಕ ನೀವು ಶುಲ್ಕವನ್ನು ಪೇ ಮಾಡಿದ್ದೆ ಆದರೆ ಅವರು ಅದನ್ನು ಸ್ವೀಕರಿಸೋದಿಲ್ಲ. ಓಕೆ, ಮತ್ತು ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಜೊತೆಗೆ ಪ್ರತ್ಯೇಕ ಅರ್ಜಿ ಶುಲ್ಕ ಅನ್ವಯಿಸುವ GST ಮತ್ತು ಇತರೆ ವೆಚ್ಚಗಳೊಂದಿಗೆ ನೀವು ಸಲ್ಲಿಸಬೇಕು ಅಂತ ತಿಳಿಸಿದರು. ಓಕೆ, ನಂತರ ವಯೋಮಿತಿನ ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಕನಿಷ್ಠ 18 ತುಂಬಿರಬೇಕು. ಓಕೆ, ನಂತರ ಗರಿಷ್ಠ ವಯೋಮಿತಿನ ನೋಡೋದಾದರೆ ನಾನು ಸಡಿಲಿಕೆಯನ್ನು ಕೂಡ ಆ್ಯಡ್ ಮಾಡಿ ತಿಳಿಸ್ತೀನಿ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳು, ಪ್ರವರ್ಗ 2A, 2B, 3A, 3B ಅವರಿಗೆ ಗರಿಷ್ಠ 41 ವರ್ಷಗಳು, ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ನಿಮಗೆ ಸಡಿಲಿಕೆ ಸಿಗುತ್ತೆ. ನಂತರ NCC ಕೆಡೆಟ್ ಇನ್ಸ್ಪೆಕ್ಟರ್ಗಳಿಗೆ ಕೆಡೆಟ್ ಇನ್ಸ್ಪೆಕ್ಟರ್ ಆಗಿ NCCಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ನಿಮಗೆ ಸಡಿಲಿಕೆ ಸಿಗುತ್ತೆ. ನಂತರ ವಿಧವೆಯರಿಗೆ ಅಥವಾ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆ ಎಂದು ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂದು ಪ್ರಮಾಣ ಪತ್ರ ನೀಡಿದಲ್ಲಿ ನಿಮಗೆ 10 ವರ್ಷದ ಅವಧಿಗೆ ನಿಮಗೆ ಸಡಿಲಿಕೆ ಸಿಗುತ್ತೆ. ನಂತರ ಅಂಗವಿಕಲರಿಗೆ 10 ವರ್ಷಗಳ ಅವಧಿಗೆ ನಿಮಗೆ ಸಡಿಲಿಕೆ ಇರುತ್ತೆ. ಓಕೆ, ನಂತರ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆನ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟಂತೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದಾರೆ. ನಂತರ ಸಹಾಯಕರು ಗ್ರೇಡ್ 1 ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಗೆ ಓದಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ, ನಂತರ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ನೋಡೋದಾದರೆ ನೀವು ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ, ಅಫಿಷಿಯಲ್ ವೆಬ್ಸೈಟ್ ಅನ್ನಂತಹ raichur.dcc.bank ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರುವಂಥವರು ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ ಇಲ್ಲಿ ಕಾಣ್ತಿರುವಂಥ ನಂಬರ್ಗೂ ಕೂಡ ನೀವು ಡಯಲ್ ಮಾಡ್ಬೋದು. 8310460727 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಹ ನೀವು ತಗೋಬೋದು. ಓಕೆ, ಸೊ ಇದಿಷ್ಟು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಇಲ್ಲಿ ಗ್ರೂಪ್ A, ಗ್ರೂಪ್ C ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹೊರಡಿಸಿರುವಂತಹ ಹುದ್ದೆಗಳ ವಿವರಗಳ ಮಾಹಿತಿ ಇದಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರೆಲ್ಲರೂ ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಹಾಗೂ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ 10th ಮಾಡಿರ್ತಾರೆ ಮತ್ತು ಪದವಿಯನ್ನು ಮಾಡಿರ್ತಾರೆ ಅವರೆಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.